ಬೆಂಗಳೂರಿಂದ ಮನೆಗೆ ಬಂದು ಅಮ್ಮಂಗ್ ಸರ್ಪ್ರೈಸ್ ಕೊಟ್ಬಿಟ್ಟೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಲಾಗ್. ಸ್ನಾನ ಮಾಡ್ಕೊಂಡು ಬಂದು ನೋಡಿದ್ರೆ ಪುಟ್ಟಿ ಏನ್ ತಿಂಡಿ ಮಾಡಿದಾಳೆ ಅಂತ ಹೇಳಿದ್ರೆ ಬ್ರೆಡ್ ಆಮ್ಲೆಟ್ ಮಾಡಿದಾಳೆ ಗೈಸ್. ತಿಂಡಿನ ಮುಗಿಸ್ಕೊಂಡು ಪುಟ್ಟಿ ಆಫೀಸ್ಗೆ ಹೋದ್ಲು. ಹಂಗೆ ನಾನು ಕೂಡ ಊರ್ಗ್ ಹೋಗೋಣ ಅಂತ ಅನ್ಕೊಂಡೆ. ಕ್ರಿಸ್ಮಸ್ ಇರೋದ್ರಿಂದ ಬಸ್ ಪ್ರೈಸ್ ಎಲ್ಲ ಅಂತೂ ದೇವ್ರೆ, ಟಿಕೆಟ್ಸ್ ಎಲ್ಲ 2,000 ರೂಪಾಯಿ ಆಗ್ಬಿಟ್ಟಿದೆ ಗೈಸ್. ಎಷ್ಟೋ ದಿನ ಆಯ್ತು ಬೈಕ್ ನ ಎಲ್ಲೂ ಲಾಂಗ್ ತಗೊಂಡೋಗಿಲ್ಲ, ಊರ್ಗ್ ತಗೊಂಡೋಗ್ಬಿಡೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡು ಅಂತವ್ರಿಗೆ ಬಾಯ್ ಹೇಳಿ ಪೆಟ್ರೋಲ್ ಬಂಕ್ ಬಂದು ಫುಲ್ ಟ್ಯಾಂಕ್ ಪೆಟ್ರೋಲ್ ನ ಹಾಕ್ಸ್ಕೊಂಡು ವಾಯು ಮಾಲಿನ್ಯ ಟೆಸ್ಟ್ ಒಂದ್ ಮಾಡಿಸೋದಿತ್ತು ಅಂತ ಹೇಳಿ ಅದನ್ನ ಮಾಡಿಸ್ಕೊಂಡೆ. ಬೆಂಗಳೂರಿಂದ 11:30 ಹೊರಟಿದ್ದೀನಿ ಗೈಸ್. 100 ಕಿಲೋಮೀಟರ್ ಮುಂದೆ ಬಂದು ಹಸ್ವಾಗ್ತಿದೆ ಅಂತ ಹೇಳಿ ಊಟ ಮಾಡೋಣ ಅಂತ ಹೇಳಿ ಸ್ಟಾಪ್ ಕೊಟ್ಟೆ. ಹೋಟೆಲ್ ಬಂದು ಒಂದು ಸೌತ್ ಮೀಲ್ ಆರ್ಡರ್ ಮಾಡ್ಕೊಂಡು ಊಟ ಮಾಡಿದೆ ಗೈಸ್. ಪಾಯಸ ಅಂತೂ ಸಖತ್ತಾಗಿತ್ತು. ಹೊಸದಾಗಿ ಓಪನ್ ಆಗಿರುವಂತ ಹೋಟೆಲ್ ಇದು, ಉಡುಪಿ ಆತಿಥ್ಯ ಅಂತ ಹೇಳಿ. ಬೆಂಗಳೂರಿಂದ ಚಿತ್ರದುರ್ಗ ಆ ರೂಟಲ್ ಬರೋದಾದ್ರೆ ಬೆಂಗಳೂರಿಂದ ಒಂದು 100 ಕಿಲೋಮೀಟರ್ ಪಾಸ್ ಆದ ನಂತರ ಲೆಫ್ಟ್ ಸೈಡ್ ಅಲ್ಲಿ ಇರುತ್ತೆ ಈ ಹೋಟೆಲ್. ಬೆಂಗಳೂರಿಂದ ಊರಿಗಂತೂ 470 ಕಿಲೋಮೀಟರ್ ಆಗುತ್ತೆ ಗೈಸ್. ಸಖತ್ತಾಗಿ ಸುಸ್ತಾಗ್ಬಿಡ್ತು, ಅಂಡ್ ಎಲ್ಲ ನೋವ್ತಾ ಇತ್ತು. ಅದ್ರಲ್ಲಿ ಬೇರೆ ನನ್ನ ಫೋನ್ ಸ್ಟ್ಯಾಂಡ್ ಬೇರೆ ಲೂಸ್ ಆಗ್ಬಿಟ್ಟಿತ್ತು, ಆಚೆ ಈಚೆ ಆಗ್ತಾ ಇತ್ತು. ಅಲ್ಲೇ ಒಂದು ಶಾಪ್ ಅಲ್ಲಿ ರಿಪೇರ್ ಮಾಡಿಸ್ಕೊಂಡು ಮನೆಗ್ ಬಂದೆ. ಮನೆಗ್ ಬಂದ್ರಂತೂ ಅಮ್ಮ ಸಖತ್ ಖುಷಿ ಆಗ್ಬಿಟ್ಟಿದ್ದಾರೆ. ಹೇಳ್ದೆ ಮಾಡ್ದೆ ಬಂದ್ಬಿಟ್ಟಿದ್ಯಾ ಅಂತ ಹೇಳಿ. ಸಂಕ್ರಾಂತಿ ಟೈಮ್ ಅಲ್ಲಿ ಒಬ್ನೆಲ್ಲ ಹಾಗೆ ಬರಬಾರ್ದು ಅಂತ ಹೇಳಿ ಹೇಳ್ತಾ ಇದ್ರು. ಹಾಗೆ ಅಮ್ಮ ಒಂದು ಸ್ವೀಟ್ ನ ಕೊಟ್ರು, ಅದನ್ನ ತಿನ್ಕೊಂಡು ಇವತ್ತಿನ ವ್ಲಾಗ್ ನ ಮುಗಿಸ್ತಾ ಇದೀನಿ. ಬಾಯ್ ಬಾಯ್.